ನೋಡ್ತಿರ್ತಾರೆ ಯಾರಾದರೂ ವಿಧಾನಸೌಧದಲ್ಲಿ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಗೆದ್ದು ಬಂದ MLA-ಗಳಿಗೆ ಸ್ಪೇಸ್ ಇದೆ, ಅಲ್ಲಿ ಇಲ್ಲ. ಎಲ್ಲ ಗೆದ್ದ MLA-ಗಳಿಗೂ ಜಾಗ ಇರಲ್ಲ. ಸೊ ಹಂಗಾಗಿ ಅವರನ್ನು ಮತ್ತೆ ಬಿಡುಗಡೆ ಮಾಡಿದ್ರು. ಅದ್ರ ಜೊತೆಗೆ 1,500 ಜನ ಈ ಥರ ಸಿಸ್ಲರ್ನ ಯೂಸ್ ಮಾಡಿದ್ರು. ಸೊ ಈಗ 1537 ನಾನು ನೆಕ್ಸ್ಟ್ 1791 ಬರ್ತೀನಿ, ಥರ್ಡ್ ಆಂಗ್ಲೋ ಮೈಸೂರು ವಾರ್ ಅಂತ. ಸೊ ಅದಾಗ ಕಿಂಗ್ಡಮ್ ಇದ್ದಿದ್ದು ಯಾರ್ದು? ಟಿಪ್ಪು ಸುಲ್ತಾನ್, ಕೇಳಿದ್ರಾ? ಸೊ ಟಿಪ್ಪು ಸುಲ್ತಾನು ಮತ್ತೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಅವರಿಬ್ಬರಲ್ಲಿ ವಾರ್ ನಡೆದು, ಸೊ ವಾರಲ್ಲಿ ಬೆಂಗಳೂರು ಈಸ್ಟ್ ಇಂಡಿಯಾ ಕಂಪನಿ ಸೇರ್ಕೊಂತು. ಆಗ ಒಡೆಯರ್ ಕಮ್ಯುನಿಟಿ ನಮ್ಮಲ್ಲಿ ರೂಲ್ ಮಾಡ್ತಿದ್ರು, ಬಟ್ ಅವ್ರನ್ನ ಪವರ್ ರೂಲ್ ಮಾಡಿಕೊಂಡು ಇಸ್ಲಾಮಿಕ್ ರೂಲರ್ ಆದ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ರೂಲ್ ಮಾಡೋದು. ಹಂಗಾಗಿ ಆ ಕಾಲಘಟ್ಟದಲ್ಲಿ ಅಧಿಕಾರ ವರ್ಗವನ್ನು ತಗೊಳ್ಬೇಕು ಅಂತ ಒಡೆಯರ್ ಫ್ಯಾಮಿಲಿ ಸಪೋರ್ಟ್ ಮಾಡಿ ಈಸ್ಟ್ ಇಂಡಿಯಾ ಕಂಪನಿಗೆ ಅವ್ರಿಗೆ ಬಂದಂಥ ಪ್ರಾಂತ್ಯ ಇರುತ್ತೆ. ಅದಕ್ಕೆ ಮುಂಚೆ ಮೈಸೂರು ಪ್ರಾಂತ್ಯ ಫುಲ್ ಕವರ್ ಆಗಿತ್ತು ಸೌತ್ ಇಂಡಿಯಾದು. ಸೊ ಇಷ್ಟು ಪ್ರಾಂತ್ಯ ಇದ್ದಿದ್ದು, ಇಷ್ಟು ಪ್ರಾಂತ್ಯ ನಮ್ಮ ಮೈಸೂರು ಮಾತ್ರ ಬಂತು. ಈಗ ಮೈಸೂರು ರಾಜ್ಯದ ಒಡೆತನ ಇಷ್ಟಿಗೆ ನಿಂತ್ಕೊತ್ತು. ಸೊ ಆಗ ಮೈಸೂರು ಒಡೆತನ ಇದ್ದಾಗ ಈಸ್ಟ್ ಇಂಡಿಯಾ ಕಂಪನಿಯವರು 1799ರಲ್ಲಿ ಇಡೀ ಶ್ರೀರಂಗಪಟ್ಟಣನ ಕ್ಯಾಪ್ಚರ್ ಮಾಡಿದ್ರು. ಹಾಗಾಗಿ ಇಡೀ ಮೈಸೂರು ಕಿಂಗ್ಡಮ್ನ ತಗೊಂಡ್ರು, ಮೈಸೂರು ರಾಜ್ಯ. ಅದು ಆಡಳಿತ ಬಂದಾದ ನಂತರ ಅವರು 809ರಲ್ಲಿ ನಮ್ಮ ಬೆಂಗಳೂರಿಗೆ ಕಾಲಾಂತರ ಶಿಫ್ಟ್ ಮಾಡಿದ್ರು. ಯಾಕಂದರೆ ಕಾರಣ ಅಲ್ಲಿ ಸೊಳ್ಳೆ ಇತ್ತು ಅಂತೆಲ್ಲ ಕಥೆ ಇದೆ, ನಾನು ಸರಿ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅದು ಮುಗಿಸ್ಕೊಂಡು ಸ್ಟಾರ್ಟ್ ಅಲ್ಲಿ ಬಂದಿದ ತಕ್ಷಣ 809 ಅವ್ರ ಕಂಟೋನ್ಮೆಂಟ್ ಅಂತ ದಂಡು ಪ್ರದೇಶ ಸ್ಟಾರ್ಟ್ ಮಾಡೋದು. ಈಗ ನಾನು ದಂಡು ಪ್ರದೇಶ ಕಾಣಿಸ್ತಿದೆ ನಿಮಗೆ, ಏನು ಬರುತ್ತದೆ ದಂಡು ಪ್ರದೇಶ ಕನ್ನಡದಲ್ಲಿ ಕಾಣಿಸ್ತೀವಿ ನೋಡಿ, ಕಳಿಸ್ತೀವಿ. ಕಂಟೋನ್ಮೆಂಟ್, ಬೆಂಗಳೂರು ಕಂಟೋನ್ಮೆಂಟ್ ಅಂತ ಇವತ್ತು ಇದೆ, ಬೆಂಗಳೂರು ಕಂಟೋನ್ಮೆಂಟ್. ಈಗ ನಿಮಗೆಲ್ಲ ಯಾವುದು ಬ್ರಿಗೇಡ್ ರೋಡ್ ಇದೆ, ಇನ್ಫೆಂಟ್ರಿ ರೋಡು, ನಿಮಗೆ ಯಾವ ಮೇನ್ ಮೇಜರ್ ರೋಡ್ ಇದೆಯಲ್ಲ ಅದೆಲ್ಲ ರೋಡ್ ಬಂದು ಕಂಟೋನ್ಮೆಂಟ್. ಸೊ ಎಲ್ಲ ಆರ್ಮಿ ಹೆಸರಲ್ಲಿ ರಿಲೇಟ್ ಆಗಿರೋವಂಥದ್ದು. ಸೊ ಹಾಗಾಗಿ ಏರಿಯಾ 2 ಥರ ಡಿವೈಡ್ ಆಯಿತು. 1947 ಬರೋಕ್ಕಿಂತ ಮುಂಚೆ ಬೆಂಗಳೂರಿನ 2 ಹೃದಯ ಭಾಗ ಇತ್ತು. ಒಂದು ಹಳೆ ಬೆಂಗಳೂರಿನ ಏರಿಯಾ, ಇನ್ನ ಒಂದು ಕಂಟೋನ್ಮೆಂಟ್. ಸೊ ಹಂಗಾಗಿ ಆ ಹೃದಯ ಭಾಗದಲ್ಲಿ ಆದಂಥ ಕಾರ್ಯಕ್ರಮಗಳು ಮತ್ತು ಅಲ್ಲಿ ನಡೀತಿದ್ದ ಚಿತ್ರಣಗಳೆಲ್ಲ ನಿಮ್ಮ ಮುಂದೆ ಕಣ್ಮುಂದೆ ಇಡೋದಾದ್ರೆ ಈ ಕರ್ನಾಟಕ ಹೈಕೋರ್ಟ. ಓಕೆ, ಸೊ ಇದು ವಾರ್ ನಡೆದಂಥ ಚಿತ್ರಣ. ಸೊ ಇದು ಬೆಂಗಳೂರಿನ ಹೈಕೋರ್ಟ್ ಚಿತ್ರಣ ನಿಮ್ಮ ಮುಂದೆ ಕಾಣಿಸ್ತು. ಸೊ ಅದಾದ್ಮೇಲೆ ಇನ್ನೊಂದು ತೋರಿಸ್ತೀನಿ. ಈ ಏರಿಯಾ ಹಳೆ ಬೆಂಗಳೂರು. ಈಗ ರಾಕ್ ನೋಡಿದ್ರಲ್ಲ ಅದೇ ಥರ ಇಲ್ಲೂ ಗುಟ್ಟೆ ಇತ್ತು. ಹಂಗಾಗಿ ಇದಕ್ಕೇನೆ ಹೈಗ್ರೌಂಡ್ಸ್ ಅಂತ ಇಂಗ್ಲೀಷ್ ಹೊರಟಿದೆ ಹೆಸರು. ಸೊ ಅದಾದ ನಂತರ ಹಿಂಗೆ ಕೆಲವೊಂದು ಈಗ ನೀವು ಫೋಟೋ ತೋರಿಸಿದೆ, ಕ್ವೀನ್ ವಿಕ್ಟೋರಿಯಾ ಸ್ಟ್ಯಾಚ್ಯೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಮತ್ತು ಈ ಕಾಯಿನ್ಸ್ ಎಲ್ಲ ನೋಡಿರ್ತೀರ, ಇದೆಲ್ಲ ಬ್ರಿಟಿಷ್ ಕಾಯ್ದು ಇದೆಯಾ. ಸೊ ಇದೆಲ್ಲ ಕಲೆಕ್ಷನ್, ಓಲ್ಡ್ ಫೋಟೋಗ್ರಾಫು, ಕ್ವೀನ್ ವಿಕ್ಟೋರಿಯಾ ಸ್ಟ್ಯಾಚ್ಯೂದು ಕಂಪ್ಲೀಟ್ ಮಾಡಿದ್ದು. ಆಗ ಇಡೀ ಗೌರ್ಮೆಂಟ್ ಸರ್ಕಾರದ ಆಡಳಿತ ನಡೀತಾ ಇದ್ದಿದೆ ಅಲ್ಲಿಂದ. ಟ್ಯಾಕ್ಸ್ ಕಲೆಕ್ಷನ್, ರೆವಿನ್ಯೂ, ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲಿಂದ ಇತ್ತು. ಆದರೆ ಇದು ಬರೋಕ್ಕಿಂತ ಮುಂಚೆ ಇನ್ನೂ ಒಂದು ಬಿಲ್ಡಿಂಗ್ ಇತ್ತು, ನಮ್ದು ಟಿಪ್ಪು ಪ್ಯಾಲೇಸ್ ಏನು ನೋಡಿದಿರಾ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಅವಾಗ ಸಮರ್ ಪ್ಯಾಲೇಸ್, ಅದೇ ಅವಾಗ ಅಡ್ಮಿನಿಸ್ಟ್ರೇಷನ್ ನಡೀತು. ಅದು ನಮ್ಮ ಆಡಳಿತದ ಬಿಗಿನಿಂಗ್ ಆಫ್ ದ ಗೌರ್ಮೆಂಟ್ ಸ್ಟಾರ್ಟ್ ಆಗಿದೆ ಅಲ್ಲಿ. ಆಡಳಿತ ಪಕ್ಷ ಹೆಂಗೆ ನಡೀತಾ ಇದ್ದಿದ್ದು ಅಡ್ಮಿನಿಸ್ಟ್ರೇಷನ್. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಹೈಕೋರ್ಟ್. ಸೊ ಆಗ ಇಲ್ಲಿ ನಡೀತಿದ್ದಂಥದ್ದು ಬರೀ ಏನು, ಅವರದ ವಿದೇಶಿಗರು ಯಾವ ಥರ ಇತ್ತು ಅಡ್ಮಿನಿಸ್ಟ್ರೇಷನ್, ಆ ಥರ ಮಾತ್ರ ಸರ್ವಿಸ್ ನಡೀತಾ ಇತ್ತು. ಅವರೇ ಕಟ್ಟಿದ್ದು, ಅದು ರಿಚರ್ಡ್ ಸ್ಯಾಂಕಿ ಅಂತ ಇಂಜಿನಿಯರು. ಆಗ ಕಟ್ಟಿದ್ದು ಲಾರ್ಡ್ಸ್ ಕಬ್ಬನ್, ಅವ್ರ ಗವರ್ನರ್ ಇತ್ತು. 1831ರಿಂದ 1881ವರೆಗೂ ಇಡೀ ಇಂಗ್ಲೀಷ್ ಆಡಳಿತ ಪ್ರಾಂತ್ಯದಲ್ಲಿ ಇದ್ದಿತ್ತು ಮೈಸೂರು ಕಿಂಗ್ಡಮ್. ಆ್ಯಕ್ಚುಲಿ ಮಹಾರಾಜರಿಗೂ ವ್ಯಾಲ್ಯೂ ಇರಲಿಲ್ಲ. ಅದಾದ ನಂತರ ರೆಂಡಿಕ್ಷನ್ ಆ್ಯಕ್ಟ್ ಬಂದು ಅದಾದ್ಮೇಲೆ ಮೈಸೂರು ಪವರ್ ಬಂತು. ಅಲ್ಲಿ ಗಂಟ ಭಾಳ ಬದಲಾವಣೆ ಆಗಲಿಕ್ಕೆ ಕಷ್ಟನೇ ಇತ್ತು. ಹಂಗಾಗಿ ಎಲ್ಲನೂ ಇಲ್ಲಿದ್ದು ಇವತ್ತು ಗವರ್ನರ್ ಹೌಸು ಇದೆಲ್ಲ ಇದ್ದಿದ್ದು ಅದೇ ಥರ ಇತ್ತು. ಸೊ ಇದು ನಿಮ್ಮ ಹಳೆ ವಾಸ್ತವದ ಮುಗೀತು ಚಿತ್ರಣ, ಆಯಿತಾ. ಈಗ ಅದು ಮುಗಿದ ನಂತರ ಸ್ವಾತಂತ್ರ್ಯ ಬಂದಾಗ ಏನೇನಾಗ್ತಿತ್ತು ಅಂತ ನಿಮ್ಮ ಮುಂದಿನ ಕಥೆ ಹೇಳ್ತಾ ಇದ್ದೀವಿ. ಪ್ರೊಟೆಸ್ಟ್ ಮಾಡೋದು ಕೇಳಿದ್ರೆ, ಪ್ರೊಟೆಸ್ಟ್ ಎಲ್ಲ ಏನಾದರೂ ಅರ್ಥ ಇದು ಮಾಡಬೇಕಾದ್ರೆ ಆಗ ಮೊದಲೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದು ಅಲ್ಲಲ್ಲ, ಇಲ್ಲೇ ನಡೀತಾ ಇದ್ದಿದ್ದು. ಈಗ ಸರ್ಕಲ್ ಹೆಸರು ಗೋಪಾಲ್ಗೌಡ ಸರ್ಕಲ್ ಅಂತ. ಆಗ ನಿಮಗೆ ಪ್ರತಿಯೊಂದು ಬಸ್ ಯಾರನ್ನ ಜಯನಗರಿಂದ ಬರೋರಿದ್ರೆ ನಂಬರ್ 1, ಸೊ ಅಲ್ಲಿಂದ ಬಂದು ಮಲ್ಲೇಶ್ವರಂ ಬಂದು ಸರ್ಕಲಿಂದ ಹೋಗ್ತಿತ್ತು. 14 ಬನಶಂಕರಿ. ಅದಾದಮೇಲೆ 129 ಮೆಜೆಸ್ಟಿಕ್ಕಿಂದ ಶಿವಾಜಿನಗರ ಹೋಗೋ ಬಸ್ಸು ಇಲ್ಲಿ ಮುಂದೆ ನಿಂತಾ ಇತ್ತು. ಅವಾಗ ಬಸ್ ಸ್ಟ್ಯಾಂಡ್ ಹೆಸರು ವಿಧಾನ ವಿಧಿ, ಇದರದ್ದು ಮೆಜೆಸ್ಟಿಕ್ ಅಂತ, ಇದು ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಇರಲಿಲ್ಲ. ಸೊ ಅದಾದ ನಂತರ ಇಲ್ಲಿ ಒಂದು ಸ್ಟಾಪ್ ಇತ್ತು ಮುಂದೆ. ಈಗ ನಾವೊಂದು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಆ ಸ್ಟಾಪ್ ಇದ್ದಿತ್ತು ಲೈಕ್ ಸಿಮಿಲರ್ ಬಸ್ ಸ್ಟ್ಯಾಂಡ್. ಈಗ ನೀವು ಮುಂದೆ AGS ಆಫೀಸ್ ಒಂದಿದೆ, ಅದು ಎದುರುಗಡೆ ಚಿಕ್ಕದೊಂದು ಮಾಡೆಲ್ ಬಸ್ ಸ್ಟಾಪ್ ಥರ ಇದೆ. ಅದು ಎಕ್ಸಾಕ್ಟ್ಲಿ ಅದೇ ರಿಪ್ಲಿಕಾ ಇಲ್ಲಿತ್ತು. ಆ ಬಸ್ ಸ್ಟಾಪ್ ಮತ್ತು ವಿಧಾನಸೌಧ ಕೆಲಸ ಮಾಡೋರು ಎಲ್ಲನೂ ಸ್ಟಾಪ್ ಇದ್ದಿದ್ದು ಪ್ರೆಸ್ ಸ್ಟಾಪ್ ಅಂತಲೇ ಇದ್ದಿದ್ದು. ಯಾರು ವಿಧಾನಸೌಧ ಅಂತ ಹೇಳ್ತಾನೂ ಇರಲಿಲ್ಲ, ಯಾರು ನೋಡ್ತಿಲ್ಲ. ಮತ್ತು ಇನ್ನೊಂದು ಏನಂದ್ರೆ ಎಲ್ಲೂ ಫೆನ್ಸಿಂಗ್ ಇರಲಿಲ್ಲ ಅವಾಗ. ಆರಾಮಾಗಿ ನಾವೇ ಸುಮಾರು ಮಿನಿಸ್ಟರ್ಗಳನ್ನ ನೋಡ್ಬೇಕಾದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಅಷ್ಟುವರೆಗೂ ಕಂಫರ್ಟಬಲ್ ಆಗಿದ್ದಂಥ ಜಾಗ. ಸೊ ಇದು ಬಸ್ಸಲ್ಲಿ ಓಡಾಡ್ತಾ ಇದ್ದಿದ್ದು. ಸೊ ಈ ಬದಲಾವಣೆ 2006 ನಂತರ ಬದಲಾವಣೆ ಆಯಿತು. ಇಲ್ಲಿ ಏನೇನು ಚೇಂಜಸ್ ಆಯಿತು ಅಂತ ಮುಂದಕ್ಕೆ ಹೋಗಿ ನೋಡೋಣ. ಸೊ ಈಗಾಗ್ತಾ
ಈಗ ಪ್ರಜಾಪ್ರಭುತ್ವ ಅಂದ್ರೆ ಏನು ಗೊತ್ತಿದೆ ನಿಮಗೆ, ಡೆಮೋಕ್ರಸಿ ಅಂದ್ರೆ. ಸೊ ರಾಜಾಡಳಿತ ಅಂದ್ರೂ ನಮ್ಗೆ ಅನುಭವ ಆಗಿದೆ. ಯಾಕಂದ್ರೆ ಮೈಸೂರು ಕಡೆ ಇರೋರಿಗೆ ಸುಮಾರು ಐಡಿಯಾ ಇರ್ತದೆ. ಮತ್ತೆ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಂಥವ್ರಿಗೆ ಗೊತ್ತಿದೆ ಮಹಾರಾಜ ನಡೀತಿತ್ತು. ಮಹಾರಾಜರಿಂದ ಸ್ವತಂತ್ರ ಬಂದು ನಾವೇ ಆಳ್ತೀವಿ, ನಮ್ಮನ್ನೇ ಲೀಡರ್, ನಾವು ಯಾರನ್ನ ಆಯ್ಕೆ ಮಾಡ್ತೀವಿ ಅವ್ರು ಲೀಡರ್ ಮಾಡ್ತಾರೆ ಅಂತ ಅದು ಮಾತಾಡ್ತೀನಿ ಅದು ಒಳಗಡೆ ಬಗ್ಗೆ. ಸೊ ಅದಾದ ನಂತರ ಸ್ವತಂತ್ರ ಬಂದ ನಂತರ ಅದು ಮಾತುಕತೆಗೆ ಏನಾಗಿತ್ತು, ಈ ಬಿಲ್ಡಿಂಗ್ ಇಲ್ಲಿ ಕಟ್ಟಬೇಕು ಅಂತ ಮಾತುಕತೆ ಆಯಿತು. ಅವಾಗ ಅಂತ ಇದ್ರು ಎಲ್ಲ ಅವಾಗ ಮೀಟಿಂಗ್ ನಡೀತಾ ಇದ್ದಿದ್ದು. ನಾನು ನಿಮ್ಗೆ ಏನು ಅಟ್ಟಾರ ಕಚೇರಿ ತೋರಿಸಿದೆ, ನೀವೇನು ಇವತ್ತಿನ ಹೈಕೋರ್ಟ್ ಅಂತ ಏನು ಹೇಳಿದ್ರಿ, ಆ ಹೈಕೋರ್ಟಲ್ಲೇ ನಡೀತಾ ಇತ್ತು ಎಲ್ಲ ಮೀಟರ್ ನೋಡ್ಬೋದು. ಕನ್ಸ್ಟ್ರಕ್ಷನ್ ಆಗೋದು ಸ್ಟಾರ್ಟ್ ಆಗಿದ್ದು ಇನ್ನೂ ತೋರಿಸ್ತೀನಿ ಒಳಗಡೆ. ಆ ಕಾಲಘಟ್ಟದಲ್ಲಿ ಒಬ್ಬರು ವಿದೇಶಿಗರು ಒಬ್ಬರು ಬಂದಿದ್ರು. ಇವರು ನನ್ನ ಇವತ್ತಿನ ಕಥಾನಾಯಕರು. ಕಾಣಿಸ್ತಿದ್ಯಾ? ಯಾರಾದ್ರೂ ನೋಡ್ಬೋದು, ಗೊತ್ತಾ ಕಥಾ ಯಾರು ಅಂತ? ಅವ್ರು ಯಾರು ಅಂತ ಗೊತ್ತಾ? ಅವರು ಫಾರಿನ್ ಡೆಲಿಗೇಟ್ಸ್. ಅವರು ಮಿನಿಸ್ಟರ್ ಪೋರ್ಟ್ಫೋಲಿಯೋ ಮತ್ತು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಅಂತ ಡೆಲಿಗೇಟ್ ಕರ್ಕೊಂಬಂದು US ರಷ್ಯಾದಿಂದ ಡೆಲಿಗೇಟ್ಸ್ ಬಂದಿದ್ರು. ಅವ್ರನ್ನ ಕರ್ಕೊಂಡು ಅವರು ಆ್ಯಕ್ಚುಲಿ MG ರೋಡು ನಾವು ಇವತ್ತೇನೇನು ನೋಡ್ಕೊಂಡು ನಿಮ್ಗೆ ತೋರಿಸ್ದೆ ನಾನು, ಬೆಂಗಳೂರಿನ ಹಳೆ ಬೆಂಗಳೂರಿನ ವಾಸ್ತವ. ಅದೇ ರೀತಿ ಅವ್ರನ್ನ ಕರ್ಕೊಂಡೋಗಿ ತೋರಿಸಿದಾಗ ಅಲ್ಲಿ ಅವ್ರಿಗೆ ಅನಿಸಿದ್ದು ಅವರೆಲ್ಲ ನೋಡಿದ ಬಿಲ್ಡಿಂಗ್ ಎಲ್ಲ ವಿದೇಶಿಗರ ಥರನೇ ಇತ್ತು. ಈಗ ಸೆಂಟ್ ಮಾರ್ಕ್ಸ್ ಚರ್ಚ್ ಅಲ್ಲಿ ನೋಡಿದ್ರೆ ಅದು ವಿದೇಶಿಗರ ಥರನೇ ಇದೆ. ಅಲ್ಲಿ ಮುಂದೆ ಒಂದು ಬೈಬಲ್ ಸೊಸೈಟಿ ಇದೆ, ಅದು ಅದೇ ಥರ ಇದೆ. ಅಲ್ಲಿ ಮುಂದೆ ಸೆಂಟ್ ಆಂಡ್ರ್ಯೂಸ್ ಚರ್ಚ್ ಇದೆ. ಸೊ ಈಗ ಹಳೆ ಕಾಲದ ಮತ್ತು ಇನ್ನು BRV ಬೆಂಗಳೂರು ರೈಫಲ್ ವಾಲಂಟಿಯರ್ಸ್ ಅಂತ ಒಂದು ಬಿಲ್ಡಿಂಗ್, ಆರ್ಮಿ ಬಿಲ್ಡಿಂಗ್ ಇದೆ. ಇದೆಲ್ಲ ನಕಲು ನೋಡಿದ್ರೆ ನಿಮಗೆಲ್ಲ ವಿದೇಶಿಗರ ಥರನೇ ಇದೆ. ಹಂಗಾಗಿ ಅವರೊಂದು ವಿದೇಶಿಗರ ಹೇಳಿ ಕೇಳಿದ್ರು ತಿಂಗಳ ಹನುಮಂತಯ್ಯವ್ರನ್ನ, ಸ್ವಾಮಿ ಇದೆಲ್ಲ ನೀವು ವಿದೇಶಿಗರ ಥರನೇ ನಕಲಾಗಿದೆ, ನಿಮ್ಮದೇ ಆದಂಥದ್ದು ಏನೂ ಇಲ್ವಾ, ಅಥವಾ ನಿಮ್ಮದೇ ಆದಂಥ ಅಸ್ತಿತ್ವ ಯಾವುದೂ ಇಲ್ವಾ? ಸೊ ಆ ಒಂದು ಕಾಲಘಟ್ಟದ ಆ ಪ್ರಶ್ನೆ ಕೇಳಿದಂಥ ಕೆಂಗಲ್ ಹನುಮಂತವರಿಗೆ ಭಾಳ ಒಂದು ರೀತಿ ನೋವಾಗ್ತಾ ಇತ್ತು. ಪ್ಲಸ್ ಅಡಿಷನ್ ಆಗಿ ನಮಗೆ ಆಗೋಂಥ ನೋವು. ಕೆಂಗಲ್ ಹನುಮಂತವರಿಗೆ ತನ್ನ ಕಥಾನಾಯಕರು ಲೀಡರ್ ಆದರು. ಅವರು ಸ್ವಲ್ಪ CMO ಆದರು. CM ಆದ ನಂತರ ಅವ್ರು ಮೊದಲು ಮಾದ ಕಟ್ಟಡ ಇದೆ, ಕಟ್ಟಡ ಹಿಂಗಿರಬೇಕು ಅಂತೇಳಿ ನಕ್ಷೆ ಬದಲಾವಣೆ ಮಾಡಿ ಅವತ್ತಿನ ಕಾಲಘಟ್ಟದಲ್ಲಿ BR ಮಾಣಿಕ್ಯಂ ಅಂತ ಇಂಜಿನಿಯರ್, ಅವರು ರಾಜಾಡಳಿತದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಆಗಲೇ ಲಂಡನ್ನ ಓದ್ಕೊಂಡು ಬಂದಿದ್ದವರು. ಅವ್ರನ್ನ ಕರೆದು ಅವ್ರನ್ನ PW ಇದ್ದಿದ್ದು ಆಕ್ಚುಲಿ ರಾಜಾಡಳಿತದಿಂದ ಇಲ್ಲಿಗೆ ಬಂದು PW ಡಿಪಾರ್ಟ್ಮೆಂಟ್ ಹೆಡ್ ಮಾಡ್ತಾ ಇದ್ರು. ಒಂದು ಕಡೆ ಕೂತ್ಕೋಬೇಕು ಮತ್ತು ಎಲ್ಲ ಬಿಲ್ಡಿಂಗ್ ಒಂದೇ ಥರ ಇರಬೇಕಂತೇಳಿ ಹೇಳಿದಾಗ ಆ ಬಂದಂಥ ಚಿತ್ರಣನೇ ಇವತ್ತು ನಮ್ಮ ವಿಧಾನಸೌಧ ಕಟ್ಟಡ ಏನು ಕಾಣಿಸ್ತಿದ್ದೀವಿ. ಸೊ ಇಲ್ಲಿ ಸುಮಾರು ಒಂದು 5,000 ಜನ ಕೆಲಸಗಾರರನ್ನ ಯೂಸ್ ಮಾಡಿದ್ರು. 5,000 ಜನದಲ್ಲಿ 500 ಜನ ಕೈದಿಗಳನ್ನ ಯೂಸ್ ಮಾಡಿದ್ರು. ಸೊ ಹಂಗಾಗಿ ಅವರನ್ನು ಮತ್ತೆ ಬಿಡುಗಡೆ ಮಾಡಿದ್ರು. ಅದ್ರ ಜೊತೆಗೆ 1,500 ಜನ ಈ ಥರ ಸಿಸ್ಲರ್ನ ಯೂಸ್ ಮಾಡಿದ್ರು. ನಿಮ್ಮ ಕಲಾಕೌಶಲ್ಯ ಏನು ಕಾಣುತ್ತಿದೆಯಲ್ಲ, ಇದಕ್ಕೆ ಒಂದಕ್ಕಿಂತ ಒಂದು ಹಾಗಾಗಿ ಶ್ರೀಗಂಧದಲ್ಲಿ ಮಾಡಿದಂಥ ನಕಲು, ವಿಧಾನಸೌಧ ನಕಲನ್ನು ನೀವು ನೋಡೋಣ ಬನ್ನಿ ಮುಂದಕ್ಕೆ. ಶ್ರೀಗಂಧದ ಗಿಫ್ಟ್ ಕೊಟ್ಟಿದ್ದು ಡೆಲ್ಲಿಗೆ ಹೋಗ್ಬೇಕಾಯಿತು, ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ನಮ್ಮೂರಲ್ಲೇ ಬಂತಂತು. ಸೊ ನಮ್ಮೂರಿಗೆ ಬಂದಂತ ನಮಗೆ ಬೇಸ್ಟ್ ಅಂತೇಳಿ ಶ್ರೀಗಂಧದಲ್ಲೇ ಮಾಡಿದ್ದು. ಸುಮಾರು 700 ಅಡಿ ಉದ್ದ, 350 ಅಡಿ ಈ ಕಡೆ. ಸೊ ಹಾಗಾಗಿ ಈ ಕೆಂಗಲನ್ನು ಇವರು ಸ್ಟ್ಯಾಚ್ಯೂ ಬಿಟ್ಟಿದ್ದಾರೆ. ಹಾಗಾಗಿ ಕಟ್ಟಿದಂಥ ಕನ್ನಡ ಸರಿ ನಿಮ್ಮ ಏರಿಯಲ್ಲಿ ಹೆಂಗೆ ಕಾಣುತ್ತೆ ವಿಧಾನಸೌಧ ಅಂತ ಒಂದು ಚಿತ್ರಣ. ಈಗ ನಾವು ಅಸೆಂಬ್ಲಿಯಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು. ನೋಡ್ತಿರ್ತಾರೆ ಯಾರಾದರೂ ವಿಧಾನಸೌಧದಲ್ಲಿ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎಮರ್ಜೆನ್ಸಿ ಬಸ್ ಓಪನ್ ಮಾಡ್ತಿದ್ದಾರೆ, ಅಥವಾ ಇನ್ನೊಂದು ಯಾವುದು ಗೃಹಲಕ್ಷ್ಮಿ ಯೂಸ್ ಮಾಡ್ತಿದ್ದಾರೆ, ಗೃಹ ಜ್ಯೋತಿ ಯೂಸ್ ಮಾಡ್ತಿದ್ದಾರೆ, ಅಥವಾ ಲಾಂಚ್ ಆಗ್ತಿದೆ ಅಂತ ಯಾವುದಾರ ಕಾರ್ಯಕ್ರಮ ಇದ್ದರೆ ನಿಮ್ಮ TVಲಿ ಕಾಣಿಸಿದ್ರೆ ಆ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ನಡೆಯೋದು. ಇಲ್ಲಿ ಸುಮಾರು ಬ್ಯಾಂಕ್ವೆಟ್ 1,000 ಜನದವರೆಗೂ ಅಕಾಮಿಡೇಷನ್ ಮಾಡೋಷ್ಟು ಸೌಕರ್ಯ ಇದೆ ಇಲ್ಲಿ. ಸೊ ಹಂಗಾಗಿ ಯಾವತ್ತಾದ್ರೂ ನೀವು ಬೆಂಗಳೂರು ವಿಧಾನಸೌಧ ನಡೀತಿದ್ದ ಪ್ರೋಗ್ರಾಮ್ ಅಂದರೆ, ಈಗ ನಿಮ್ಮ ಫ್ರೆಂಡ್ ನಡಿಬೇಕಾಗಿದ್ದ ಪ್ರೋಗ್ರಾಮು ಅದು ಇಲ್ಲೇ ಇದ್ದಿದ್ದು, ಕಾರಣಾಂತರದಿಂದ ಎಲ್ಲ ಜನ ಸೇರ್ಕೊಂಡಿದ್ದು ಗೊತ್ತಾಗಿ ಬದಲಾವಣೆ ಆಯ್ತದು. ಆಮೇಲೆ ಏನಾಯಿತು ಅಂತ ನಿಮಗೆ ಜೊತೆ ಗೊತ್ತು. ಅದು RCB ನಡೆಯೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ನಡಿಬೇಕಿತ್ತು. ಸೊ ಏನೇ ಕಾರ್ಯಕ್ರಮ ನಡೆದ್ರು ವಿಧಾನಸೌಧ ನಡೆಯುವಂಥದ್ದು ಎಲ್ಲ ಕಾರ್ಯಕ್ರಮ ಇಲ್ಲ. ಒಬ್ಬ ಮನುಷ್ಯ ಹೋಗ್ಬೋದು. ಈಗ ನಾವೇನು ಸರ್ಕಲ್ ಫೋಟೋ ತೊಗೊಂಡಿದ್ದೀವಿ ಅಲ್ಲಿವರೆಗೂ ಒಬ್ಬ ಮನುಷ್ಯ ಹೋಗ್ಬೋದು ಅಲ್ಲಿ. ಈಗ ಯಾರಿಗೂ ಸೆಕ್ಯೂರಿಟಿಗೋಸ್ಕರ ಬಿಡಲ್ಲ, ಬಟ್ ಅಲ್ಲಿವರೆಗೂ ಹೋಗಿ ಹೆಂಗಿರುತ್ತೆ ಅಂತ ನಾವು ಹೊರಗಡೆಯಿಂದ ನೋಡೋಣ. ಗ್ಲಾಸ್ ಒಂದು ಕಾಣಿಸುತ್ತೆ ನಿಮ್ಗೆ, ಗ್ಲಾಸ್ ಬಿಲ್ಡಿಂಗ್ ಕಾಣಿಸ್ತಿದೆ ಇಲ್ಲಿ? ಇಲ್ಲ. 150 ಅಡಿ ಇದೆ. 190ವರೆಗೂ ಕಟ್ಟಕ್ಕೆ ಹೋದ್ರು. 190 ಹೋದಾಗ ಸೆಕೆಂಡ್ ಟೈಮ್ ಬಿದ್ದೋಯ್ತು. ಹಂಗಾಗಿ ನೆಕ್ಸ್ಟ್ ಬಂದು ಲಾಸ್ಟ್ ಸೀಲಿಂಗ್ ಬಂದು 150 ಅಡಿ. ಸೊ ನಾವು ಭೂಮಿಯಿಂದ ಏನು ನೋಡ್ತೀವಿ 150 ಅಡಿ ಹತ್ತಿರದವರೆಗೂ ಒಂದು ಗುಮ್ಮಟ ಕಾಣಿಸುತ್ತೆ ನಿಮಗೆ. ಅಲ್ಲಿವರೆಗೂ ಇದು ನೋಡ್ಬೋದು ನೀವು. ಸೊ ಇದು ಅಷ್ಟು ಇಂಪಾರ್ಟೆಂಟಾಗಿ ಕಟ್ಟಿದ್ದು. ಯಾಕೆ ಕಟ್ಟಿದ್ರು ಅಂತ, ಆ ಕೋರ್ಟ್ಗಿಂತ ಹತ್ತಿರವಾಗಿರಬೇಕು ಅನ್ನೋದು ಒಂದು ಚಿತ್ರಣದ ಅರ್ಥ. ಮತ್ತು ಮೈಸೂರಿನ ಹೆಂಗೆ ಅರಮನೆ ಇದೆ ಅದೇ ಥರದ್ದು ಇದು ರಾಜರ ಅರಮನೆ ಅಂತ ಲೆಕ್ಕ. ಏನಪ್ಪ ಅಂದರೆ ಈಗ ನಾವು ಕೆಳಗಡೆ ಡೋರ್ ಕಾಣಿಸುತ್ತಲ್ಲ, ಮೇನ್ ಎಂಟ್ರೆನ್ಸು, ಎಲ್ಲ ಫಂಕ್ಷನ್ CMO ತೊಗೊಳ್ಳೋದೆಲ್ಲ ಇಲ್ಲೇ ಮುಂದೆನೆ. ಅದು ಬಿಟ್ಟು ಈ ಕಡೆ ಅವ್ರು ಬರ್ತಾರೆ. ಈ ಕಡೆ ಬರುವಂಥದ್ದಕ್ಕೆ ಬರೀ ಗವರ್ನರ್ ಮಾತ್ರ ಬರ್ತಾರೆ, ರಾಜ್ಯಪಾಲರು. ಸೊ ಏನಕ್ಕಪ್ಪ ರಾಜ್ಯಪಾಲರು ಬರ್ತಾರೆ ಅಂದರೆ, ನಮ್ಮಲ್ಲಿ 2 ಮನೆಗಳಿದೆ. ನಾನು ಅದು ಮುಂದಿನ ಆಡಳಿತ ಬಗ್ಗೆ ಹೇಳ್ತೀನಿ. ಒಂದು ದೊಡ್ಡ ಮನೆ, ಇನ್ನೊಂದು ಮೇಲ್ಮನೆ, ಇನ್ನೊಂದು ಕೆಳಮನೆ ಅಂತ. ಸೊ ಮೇಲ್ಮನೆ ಬಂದು MLC,
ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇನ್ನೊಂದು ಬಂದು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ನಾವೀಗ MML ನಮ್ಮ ಆಯ್ಕೆಯಾದಂಥ ನಾಯಕರು ಹೆಂಗೆ ಹೋಗ್ತಾರೆ ಅಂತ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಿದ್ವಿ, ಅಲ್ಲೇ ನೋಡೋಕೆ ಹೋಗ್ತಿದ್ವಿ. ಹಂಗಾಗಿ ಎರಡೂ ಅಧಿವೇಶನ ಜಾಯಿಂಟಾಗಿ ನಡೆಯುವಾಗ ಗವರ್ನರ್ ಬರುವಂಥದ್ದಾಗಿ ಅಧಿಕಾರದ ಪಡಸಾಲೆ ದ ಪವರ್ ಆಫ್ ಕಾರಿಡಾರ್. ಸೊ ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ ಅಂತ. ಸೊ ಈಗ ನನಗೆ ಇಲ್ಲಿ ಎಲ್ಲ ಗೆದ್ದು ಬಂದ MLAಗಳಿಗೆ ಸ್ಪೇಸ್ ಇದೆ, ಅಲ್ಲಿ ಇಲ್ಲ. ಎಲ್ಲ ಗೆದ್ದ MLAಗಳಿಗೂ ಜಾಗ ಇರಲ್ಲ. ಓನ್ಲಿ ಮಿನಿಸ್ಟರ್ಗಳು ಮಾತ್ರ ಜಾಗ ಇರ್ತದೆ. ಅದರಿಂದ ಮಿನಿಸ್ಟರ್ಸು ಬೇರೆ ಅಪೋಸಿಷನ್ ಲೀಡರ್ಗೂ ಜಾಗ ಇದೆ. ಕಾಣಿಸ್ತೀನಿ ಇಲ್ಲಿ ಇವರು ಅಪೋಸಿಷನ್ ಲೀಡರ್, ಇವ್ರಿಗೆ ಯಾಕೆ ಜಾಗ ಕೊಟ್ಟಿದ್ದಾರೆ, ಇಲ್ಲಿ ಅವ್ರಿಗೆ ಯಾಕೆ ಕೊಡ್ತಿಲ್ಲ? ಕಾರಣ ಏನಂದರೆ ಇವರಿಗೆ ಇಲ್ಲಿ ಮೀಟಿಂಗ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಡಿಸ್ಕಷನ್ ಮಾಡಲಿಕ್ಕೆ ಏನು ಪಾಯಿಂಟ್ ಬೇಕು, ಯಾವ್ದು ಬೇಡ ಅನ್ನೋದಕ್ಕೆ ಒಂದು ಕ್ಯಾಬಿನೆಟ್ ಬೇಕು, ಒಂದು ಮಿನಿಸ್ಟ್ರಿ ಮಾಡೋದಕ್ಕೆ ಒಂದು ಡಿಸೈನ್ ಹಾಲ್ ಬೇಕು, ಕಾನ್ಫರೆನ್ಸ್ ಹಾಲ್ ಥರ. ಹಂಗಾಗಿ ಈ ಜಾಗದಲ್ಲಿ ಅವ್ರು ಮಾತ್ರ ಕೊಡ್ತಾರೆ, ಅವ್ರ ಡಿಸ್ಕಷನ್ಗೆ ಅಥವಾ ಅವರಿಗೆ ಅಂತ ಒಂದು ಜಾಗ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಪವರ್ ಆಫ್ ಕಾರಿಡಾರ್ ಹೆಂಗೆ ಡಿಸ್ಟ್ರಿಬ್ಯೂಷನ್ ಆಯಿತು ಅಂತ. ಓನ್ಲಿ MLAಗೆ ಕ್ವಾರ್ಟರ್ಸ್ ಇರುತ್ತೆ. ಈಗ ನಾವು ಹೊರಗಡೆ ಹೋಗ್ತೀವಲ್ಲ, ಅವ್ರು ತೋರಿಸ್ತೀವಿ ಕ್ವಾರ್ಟರ್ಸ್ ಇದೆ, MLAಗೆ ಮಾತ್ರ ಕ್ವಾರ್ಟರ್ಸ್, ಆದರೆ ಮಿನಿಸ್ಟ್ರಿಗೆ ಮಾತ್ರ ಆಫೀಸ್ ಇರುತ್ತೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್. ಬನ್ನಿ